ಇನ್ನು ನಿನ್ನೆ ದಿನ ಸ್ವಿಫ್ಟ್ ಕಾರ್ನ ನಂಬರ್ ಅನ್ನ ದರೋಡೆ ಮಾಡಿರುವಂತ ಇನೋವಾ ಕಾರ್ಗೆ ಹಾಕಲಾಗಿತ್ತು ನಕಲಿ ನಂಬರ್ ಪ್ಲೇಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಿಫ್ಟ್ ಕಾರ್ನ ಓನರ್ ಟಿವಿ9 ಜೊತೆ ಮಾತನಾಡಿದ್ದಾರೆ. ನನ್ನ ಕಾರಿನ ನಂಬರ್ ಯಾಕೆ ಬಳಸಿದ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಿಫ್ಟ್ ಕಾರ್ನ ಅಸಲಿ ಮಾಲೀಕರು ಗಂಗಾಧರ್ ಅಂತ. ನಂಬರ್ ಪ್ಲೇಟ್ ಬಳಕೆ ಬಗ್ಗೆ ಗೊತ್ತಾಗಿ ನನಗೂ ಶಾಕ್ ಆಯ್ತು, ಟೆನ್ಷನ್ ಅಲ್ಲಿ ನನ್ನ ಬಿಪಿ ಕೂಡ ರೇಸ್ ಆಯ್ತು ಅಂತ ಗಂಗಾಧರ್ ಹೇಳ್ತಾ ಇದ್ದಾರೆ. ಇವರು ಅಸಲಿ ಸ್ವಿಫ್ಟ್ ಕಾರ್ನ ಮಾಲೀಕರು. ನಾವೇನ್ ನಂಬರ್ ಪ್ಲೇಟ್ ಅನ್ನ ಈ ದರೋಡೆಗೆ ಬಳಸಿರುವಂತ ಇನೋವಾ ಕಾರ್ನಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಅದರ ನಿಜವಾದಂತ ಓನರ್, ಸ್ವಿಫ್ಟ್ ಕಾರ್ನ ನಂಬರ್ ಬಳಕೆ ಮಾಡ್ತಾ ಇರುವಂತ ಓನರ್ ಹೆಸರು ಗಂಗಾಧರ್ ಅಂತ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಅಸಲಿ ಮಾಲೀಕರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಹಾಡಾಗಲೇ 7 ಕೋಟಿ 11 ಲಕ್ಷ ಹಣವನ್ನ ATMನಲ್ಲಿ ಸಾಗಿಸ್ತಿದ್ದ ವೆಹಿಕಲ್ನಲ್ಲಿದ್ದ ಹಣವನ್ನ ಲೂಟಿ ಮಾಡಿ ರಾಬರ್ಸ್ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಇಂದಿರಾನಗರದಲ್ಲಿರ್ತಕ್ಕಂಥ ಗಂಗಾಧರ್ ಎಂಬುವರ ಇದೇ ಒಂದು ಸ್ವಿಫ್ಟ್ ಕಾರ್ನ ನಂಬರನ್ನು ಅವರು ಬಳಕೆ ಮಾಡಿರ್ತಕ್ಕಂಥದ್ದು. ತಮ್ಮ ಇನೋವಾ ಕಾರ್ಗೆ ಬಳಕೆ ಮಾಡಿರ್ತಕ್ಕಂಥ ನಂಬರ್ KA03 NC 8052. ಈ ನಂಬರ್ ಏನಿದೆ ನೀವು ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಸ್ವಿಫ್ಟ್ ಕಾರ್ ನ ನಂಬರ್ ಇದು. ಇದರ ಮೂಲ ಮಾಲೀಕರು ಗಂಗಾಧರ್ ಎಂಬುವರು ಇಂದಿರಾನಗರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಅವರ ಮನೆ ಬಳಿಯೇ ನಿನ್ನೆಯಿಂದಲೂ ಕೂಡ ವೆಹಿಕಲ್ ಇರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ ಹೋಗ್ತೇನೆ. ಟಿವಿನ ಜೊತೆಗೆ ಖುದ್ದು ಗಂಗಾಧರ್ ಇರ್ತಕ್ಕಂಥದ್ದು. ಸರ್, ನಿಮ್ಮ ನಂಬರ್ ಪ್ಲೇಟನ್ನು ನಿನ್ನೆ ನಡೆದಂತಹ ರಾಬರಿಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಫೇಕ್ ಮಾಡಿದ್ದಾರೆ ಸರ್, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ಪೊಲೀಸ್ ತನಿಖೆ ಮಾಡಿ ಯಾವ ಥರ ಈ ನಂಬರ್ ಸಿಕ್ಕಿದೆ ಅಂತ ಅವ್ರು ಫಸ್ಟ್ ಕಂಡುಹಿಡಿಬೇಕು. ಆವಾಗ ಯಾವ ಥರ ಅವರು ಇದು ಮಿಸ್ಯೂಸ್ ಆಗಿದೆ ಅಂತ ಅವರೇ ಹೇಳೋಕ್ಕಾಗೋದು, ಬೇರೆ ಯಾರೂ ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಮತ್ತು ಅದು ಫಸ್ಟ್ ಬೇಕಾಗಿರೋದು ಪೊಲೀಸ್ ಅವ್ರನ್ನ ಕಂಡುಹಿಡಿಬೇಕು. 100% ಅವ್ರು ಕಂಡುಹಿಡಿತಾರೆ ಬೇಗನೆ. ಕ್ಲೂ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಸೊ ಐ ಹೋಪ್ ದೇ ವಿಲ್ ಫೈಂಡ್ ಔಟ್. ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ನಿಮ್ಮ ನಂಬರ್ ಪ್ಲೇಟ್ ನಕಲಿ ಆಗಿದೆ? ಇದು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟ್ರು ನನ್ನೆ ಮಧ್ಯಾಹ್ನದ ಮೇಲೆ ಬಂದಿದ್ರು. ಬಂದು ಕೇಳಿದ್ರು, ನಿಮ್ಮದು ಗಾಡಿ ಈ ಥರ ಮಿಸ್ಯೂಸ್ ಆಗಿದೆ ಅಂತ. ಏನು ರೀಸನ್ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತು TV ನೋಡಿದಾಗ ಗೊತ್ತಾಯಿತು ಇದೇ ಸೇಮ್ ನಂಬರ್ ಅವರು ಯೂಸ್ ಮಾಡಿದ್ದಾರೆ. ನಿಮ್ಮ ನಂಬರ್ ಪ್ಲೇಟ್ನ ವೆಹಿಕಲ್ನ ಇನೋವಾ ಕಾರ್ಗೆ ಹಾಕಿದೆ ಅಂತ ಅದರಲ್ಲಿ ತೋರಿಸ್ತಾ ಇದ್ರು. ಆವಾಗ ಗೊತ್ತಾಯಿತು, ನನ್ನ ನಂಬರ್ ಏನೇ ಮಿಸ್ಯೂಸ್. ಅದು ಒಂದು ರೇರ್ ಕೇಸ್ ಅದು. ಯಾಕೆಂದರೆ ಬೆಂಗಳೂರಲ್ಲಿ ಎಷ್ಟೋ ಲ್ಯಾಕ್ಸ್ ಆಫ್ ಗಾಡಿಗಳಿದೆ. ಅದರಲ್ಲಿ ನನ್ನ ಗಾಡಿನೇ ನಂಬರೇ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದು ಮೇ ಬಿ ರ್ಯಾಂಡಮ್ ತೊಗೊಂಡಿರಬೇಕು ಅಂತ ಕಾಣುತ್ತೆ. ಯಾವುದೋ ಒಂದು ನಂಬರ್ನ ಹಾಕಿರ್ತಾನೆ, ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನಂದು ಗಾಡಿ ಬಂದುಬಿಟ್ಟಿದೆ, ಅದು ಆ ಥರ ಆಗಿದೆ ಅಂತ ನನಗೆ ಕಾಣುತ್ತೆ. ಈ ರೀತಿ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ನಂಬರ್ ಪ್ಲೇಟ್ ಮಿಸ್ಯೂಸ್ ಆಗುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ನೀವೆಲ್ಲರೂ ನಂಬರ್ ಪ್ಲೇಟ್ ಇತ್ತೀಚೆಗೆ ಎಲ್ಲರೂ ಬದಲಾಯಿಸಿದ್ದು, ಆ ಥರದ್ದು ಏನಾದರೂ ಮಾಡಿದ್ರೆ ಸರ್? ನೆನಪಿದೆ ಸರ್? ನಾನು ಬದಲಾಯಿಸಿದೆ ಒಂದು ಸರ್ತಿ. ಅದು ಮುಂಚೆ ಈ ಏನಾದ್ರು ಕೇಳೋದು ಆ ಇಂಡಿಯಾ ಅಂತ ಇದ್ದಿದ್ದೆಲ್ಲ ಅದು ಇರಲಿಲ್ಲ. ಮತ್ತು ಅದು ಮೊನ್ನೆ ನಾನೊಂದು 2 ವರ್ಷ ಮುಂಚೆ ಇರಬೇಕು ಅಂತ ಕಾಣುತ್ತೆ, ಬದಲಾಯಿಸಿದೆ ನಾನು. ಎಲ್ಲಿ ಬದಲಾವಣೆ ಮಾಡಿದ್ರಿ ಅಂತ ನೆನಪಿದೆ? ಕಂಪನಿ ಶೋರೂಮಲ್ಲೇ. ಹಾಂ, ಎಲ್ಲ ಕಂಪ್ನಿ ಶೋರೂಮಲ್ಲಿ ನಾನು ಗಾಡಿ, ಹೊಸ ಗಾಡಿ ತಗೊಂಡಿದ್ದು ಕಂಪನಿ ಗಾಡಿಯಲ್ಲಿ ಅದರಲ್ಲಿ ಸರ್ವಿಸ್ ಮಾಡಿಸೋದು ಎಲ್ಲ ಕಂಪನಿನೇ. ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ತಿದ್ದೀರಾ ವೆಹಿಕಲ್? ಇದು 2018 ಮಾಡಲ್. ಆ ಕಾಲ 45,000 ಕಿಲೋಮೀಟ್ರ್ ಓಡಿದೆ. ನಾನು ಈಗೇನಾಗಿದೆ, ನನಗೆ ಓಲ್ಡ್ ಏಜ್ ಆಗಿದ್ದರಿಂದ 70-80 ಇಯರ್ಸ್ ಆಗಿದೆ. ಸೊ ಹಾರ್ಟ್ ಪೇಷಂಟ್ ನಾನು ಜಾಸ್ತಿ ಗಾಡಿನೇ ಹೊರಗಡೆ ಹೊಳ್ತಾ ಇಲ್ಲ. ಈಗ 3 ದಿವಸ ಮುಂಚೆನೇ ಗಾಡಿ ತೊಗೊಂಡಿದ್ದು. ವೆಜಿಟೇಬಲ್ ತೊಗೊಳಕ್ಕೆ ಹೋದೆ, ಅಷ್ಟೇ ಒಂದು ನಿಲ್ಲಿಸಿದೆ. ಇಷ್ಟೇ ನಾನು ಒಂದು ಗಾಡಿ ಒಂದು ಓಡಬೇಕು, ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಬೇಕಲ್ಲ ಅಂತ ಒಂದು ಸ್ವಲ್ಪ ಈ ವೆಜಿಟೇಬಲ್ ತಗೊಳ್ಳೋದಕ್ಕೆ ಅದಕ್ಕೆಲ್ಲ ತಗೊಂಡೋಗಿದ್ದೀನಿ. ಅದು ಕೂಡ ಇಲ್ಲ. ಇದಿಷ್ಟು ಕೂಡ ಈ ಒಂದು ಕಾರ್ನ ಮಾಲೀಕರಾಗಿರ್ತಕ್ಕಂಥ ಗಂಗಾಧರ್ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, ಟಿವಿ9 ಬೆಂಗಳೂರು.